ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ. ಸ್ನೇಹಿತರೆ, ಎಷ್ಟೊಂದು ಜನರ ಸಾಧನೆಯ ಕಥೆಗಳನ್ನು ಕೇಳೇ ಇರ್ತೀರಾ. ಅದರಿಂದ ಉಪಯುಕ್ತ ಮಾಹಿತಿಗಳನ್ನು ನೀವು ಬಳಸಿಕೊಂಡಿರುವುದು ಕಟು ಸತ್ಯ. ಆದರೆ ಎಂದಾದರೂ ನೀವು ಸೋತು ಗೆದ್ದಿರುವವರ ಹಲವಾರು ಕಥೆಗಳನ್ನು ನೋಡೇ ಇರ್ತೀರ. ಆದರೆ ಇವಾಗ ನೀವು ಯಾವ ಸಾಧನೆಯ ಕನಸನ್ನು ಕಂಡಿದ್ದೀರಾ, ಆದರೆ ಬರೀ ಕನಸಿನಲ್ಲಿ ಕಾಲ ಕಳೆಯುತ್ತಿದ್ದಾರು ಅಂತೂ ಗೊತ್ತು. ನೀವು ಎಲ್ಲರ ಎದುರು ನಾನು ಸಾಧನೆ ಮಾಡುತ್ತೇನೆ, IAS ಆಗ್ತೇನೆ, IPS ಆಗ್ತೇನೆ, ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ ಅಂತ ಹಲವಾರು ರೀತಿಯ ಕನಸುಗಳನ್ನು ಕಂಡೇ ಇರ್ತೀರ ಸ್ನೇಹಿತರೆ. ಅದನ್ನು ಮತ್ತೆ ಎಲ್ಲರ ಜೊತೆನೂ ಹೇಳ್ಕೊತಾ ಇರ್ತೀರ ಸ್ನೇಹಿತರೆ. ಆದರೆ ಅದಕ್ಕೆ ಬೇಕಾದ ತಯಾರಿ ನಿಮ್ಮ ಹತ್ತಿರ ಏನೂ ಇರಲ್ಲ ಸ್ನೇಹಿತರೆ. ಆ ತಯಾರಿಯ ಬದಲು ನೀವು ಯಾರದೋ ವ್ಯಕ್ತಿಯ ಚಿಂತೆ, ಅರೆ ಅವಳು ನನ್ನ ಇಷ್ಟಪಡ್ತಾಳೆ, ಅರೆ ಅವನು ನನ್ನ ಇಷ್ಟಪಡ್ತಾನೆ ಅಂತ ಬರೀ ವ್ಯರ್ಥ ವಿರದ ಚಿಂತನೆಗಳನ್ನೆಲ್ಲ ಚಿಂತಿಸುತ್ತಿರುವಾಗ ನಿಮ್ಮಲ್ಲಿ ಗುರಿಯ ಕನಸನ್ನು ಸಾಧಿಸೋಕೆ ಆಗಲ್ಲ ಅಂತ ಸುಮ್ಮನೆ ನಿಮ್ಮ ಕನಸುಗಳು, ಗುರಿ, ಸಾಧನೆ ಎಲ್ಲವನ್ನು ಬೇಡದ ವ್ಯರ್ಥ ವಿರದ ವ್ಯಕ್ತಿಗೆ ನೀವು ಎಲ್ಲವನ್ನೂ ಬಿಟ್ಟು ಅವರ ಹಿಂದೆ ಹೋಗುತ್ತೀರಿ. ಅವರು ಒಂದು ಕ್ಷಣ ಮೋಸ ಮಾಡಿದ ತಕ್ಷಣ ಕೆಟ್ಟ ಹವ್ಯಾಸಗಳು, ಮಾತುಗಳು, ವರ್ತನೆ ಎಲ್ಲ ನಿಮ್ಮಲ್ಲಿಯೇ ಶುರುವಾಗುತ್ತೆ. ಇದೇ ರೀತಿಯೇ ಹಲವಾರು ಜನ ಅವರ ಜೀವನವನ್ನು ಹಾಳು ಮಾಡಿಕೊಂಡಿರುವುದನ್ನು ನಾವು ಕಣ್ಣಾರೆ ನೋಡಬಹುದು ಸ್ನೇಹಿತರೆ. ಆದರೆ ಒಂದೇ ಒಂದು ಸಾರಿ ಈ ವ್ಯರ್ಥ ವಿರದ ವ್ಯಕ್ತಿಗಳ ಚಿಂತನೆಗಳನ್ನು ಬಿಟ್ಟು ನೀವು ನಿಮ್ಮ ಕನಸುಗಳಿಗೆ, ಸಾಧನೆ ಕಡೆಗೆ ಗುರಿ ಮಾಡಿಕೊಂಡು ಸತತ ಪ್ರಯತ್ನ ಮಾಡಿ ನಿನ್ನ ಕನಸುಗಳಿಗೆ ಸಾಧಿಸಿ ನೋಡಿ. ಆಗ ನಿನ್ನ ವ್ಯಕ್ತಿತ್ವ, ಮಹತ್ವ ಎಲ್ಲರಿಗೂ ತಿಳಿಯುತ್ತದೆ. ನಿನ್ನ ತಂದೆ ತಾಯಿಯ ಮುಖದಲ್ಲಿರುವ ನಗು ನೋಡು, ಅವರ ಮುಖದಲ್ಲಿ ಇಡೀ ಪ್ರಪಂಚದ ಒಂದೇ ಖುಷಿ ಅವರ ನಗು ಮೇಲೆ ಇರುತ್ತೆ. ಆಗ ನಿಮ್ಮ ಜೀವನ ಎಷ್ಟು ಪ್ರಶಾಂತ ಮತ್ತು ನೆಮ್ಮದಿಯಿಂದ ಇರುತ್ತೆ. ನಾಳೆಗಳ ಬಗ್ಗೆ ಕನಸಿಟ್ಕೊಳ್ಬೇಕು, ಹೋಪ್ ಇಟ್ಕೊಬೇಕು. ನಾಳೆ ಎಂಬ ಎರಡಕ್ಷರದ ಶಬ್ದವೇ ಅದ್ಭುತ. ಅದು ನಮ್ಮಲ್ಲಿ ಬದುಕುವ ಭರವಸೆ ತುಂಬುತ್ತದೆ. ನಾಳೆ ಎಲ್ಲವೂ ಸರಿ ಹೋದೀತು ಅಂತ ಭರವಸೆಯೇ ನಮ್ಮ ಬದುಕನ್ನು ಸಹನೀಯ ಮಾಡುತ್ತದೆ ಸ್ನೇಹಿತರೆ, ನಮ್ಮ ಸ್ವಾಮಿ ವಿವೇಕಾನಂದವರು ಒಂದು ಮಾತು ಹೇಳಿದ್ದಾರೆ ಸ್ನೇಹಿತರೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಹಲವಾರು ಜನ ಈ ಮಾತುಗಳನ್ನು ಕೇಳೇ ಇರ್ತೀರ ಸ್ನೇಹಿತರೆ. ಸಾಧನೆಯ ಕನಸು ನಿಮ್ಮ ರಾತ್ರಿ ನಿದ್ದೆಗಳಲ್ಲಿ ನಿದ್ದೆ ಕೊಡದೆ ಸಾಧನೆಯ ಕನಸನ್ನು ಕಾಡುತ್ತಾ, ಅದು ನಿಜವಾದ ಕನಸು. ನಮ್ಮ ಜ್ಞಾನ, ಶಕ್ತಿ, ಪ್ರೀತಿ ಎಲ್ಲ ಪರಿಶ್ರಮವನ್ನು ಒಂದು ಬಾರಿ ನಿಮ್ಮ ಸಾಧನೆಯ ಕನಸಿನ ಮೇಲೆ ಇಟ್ಟು ನೋಡಿ ಸ್ನೇಹಿತರೆ. ಆಗ ನಿಮ್ಮ ಸಾಧನೆಯ ಗುರಿ ಬಹಳ ಹತ್ತಿರವಾಗುತ್ತದೆ. ನಿನಗೆ ಯಾರು ಅವಮಾನ ಮಾಡುತ್ತಾರೋ ಅವರ ಮುಂದೆಯೇ ಬೆಳೆದು ಅನುಮಾನ ಬರುವ ರೀತಿಯಲ್ಲಿ ಬದುಕಿ ನೋಡಿ. ನನ್ನ ಆತ್ಮೀಯ ಬಂಧುಗಳೇ, ಕೊನೆಯದಾಗಿ ನಾನು ಹೇಳೋ ಮಾತೆಂದರೆ, ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ನಂತರ ಮೂಕನಾಗು ಅಂತ ಹೇಳ್ತೀನಿ ಸ್ನೇಹಿತರೆ. ನೀವೇನಾದ್ರು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇರಲಿ ಸ್ನೇಹಿತರೆ. ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ ಸ್ನೇಹಿತರೆ.